ನಿಮ್ಗೇನಾದ್ರೂ ಹೆವಿ ಬ್ಲೀಡಿಂಗ್ ಆಗ್ತಿದ್ಯಾ? ಇಲ್ಲ ಫ್ಲೋ ಕರೆಕ್ಟಾಗಿ ಆಗ್ತಿಲ್ವಾ? ಟೈಮಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿಲ್ವಾ? ಇಲ್ಲ ಅಂದ್ರೆ ತುಂಬಾ ಮೂಡ್ ಸ್ವಿಂಗ್ಸು, ಇರಿಟೇಷನು, ಹೊಟ್ಟೆ ನೋವು ಬರುವಂಥದ್ದು, ಬ್ಯಾಕ್ ಪೇನ್ ಬರುವಂಥದ್ದು, ನಾಸಿಯಾ ಥರ ಫೀಲ್ ಆಗುವಂಥದ್ದು, ಬ್ಲಾಟಿಂಗ್ ಆಗುವಂಥದ್ದು, ಈ ಥರ ಸಮಸ್ಯೆ ಏನಾದ್ರು ನಿಮಗೆ ಕಾಡಿಸ್ತಿದ್ಯಾ? ಹಾಗಾದ್ರೆ ಈ ತಪ್ಪುಗಳು ನೀವೇನಾದ್ರು ಮಾಡ್ತಿದ್ದೀರಾ ಅಂತ ಚೆಕ್ಔಟ್ ಮಾಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಸಹನಾ ಕೃಷ್ಣ, ನಿಮ್ಮ ನೆಚ್ಚಿನ ಆಯುರ್ವೇದ ತಜ್ಞೆ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಡೆಡಿಕೇಟೆಡ್. ಹೌದು, ಅವರಿಗೆ ಬರುವಂತಹ ಮೆನ್ಸ್ಟ್ರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅದು ಯಾಕೆ ಬರ್ತಿರಬಹುದು, ಆ ಕಾರಣಗಳು ಏನು, ಅಂದ್ರೆ ಈ ಒಂದು ರಜಸ್ವಲ ಚರ್ಯ, ಈ ಒಂದು ಮೆನ್ಸ್ಟ್ರೇಷನ್ ಟೈಮ್ ಅಲ್ಲಿ ಫಾಲೋ ಮಾಡ್ಬೇಕಾಗಿರುವಂತ ರೆಜಿಮನ್ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಆರೋಗ್ಯವಾಗಿರಿ. ವೆಲ್ಕಮ್ ಟು ಆರೋಗ್ಯ ಸಿರಿ. ಇಂದಿನ ವಿಷಯ ರಜಸ್ವಲ ಚರ್ಯ. ಲೆಟ್ಸ್ ಟಾಕ್ ಆಯುರ್ವೇದ ವಿತ್ ಡಾಕ್ಟರ್ ಸಹನಾ ಕೃಷ್ಣ. ವೀಕ್ಷಕರೇ, ಆಯುರ್ವೇದದಲ್ಲಿ ಡಿಫ್ರೆಂಟ್ ಅವಸ್ಥೆಗೆ ಡಿಫ್ರೆಂಟ್ ಚರ್ಯಗಳನ್ನ ಹೇಳಿದ್ದಾರೆ. ಲೈಕ್ ದಿನಚರ್ಯ, ಋತುಚರ್ಯ, ಇದ್ರ ಬಗ್ಗೆ ನಾನು ಜನರಲ್ ಆಗಿ ಮಾತಾಡ್ತಾನೆ ಇರ್ತೀನಿ. ಅದೇ ರೀತಿ ಗರ್ಭಿಣಿ ಅವಸ್ಥೆಗೆ ಅಂತಂದ್ರೆ ಗರ್ಭಿಣಿ ಚರ್ಯಗಳಾಗಿರ್ಲಿ, ಇಲ್ಲ ಅಂತಂದ್ರೆ ನ್ಯೂಲಿ ಮಾಮ್ಸ್ಗೆ ಅಂತ ಅಂದ್ಬಿಟ್ಟು ಸೂತಿಕಾ ಪರಿಚರ್ಯ ಆಗಿರ್ಲಿ, ಅದೇ ರೀತಿ ಈ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಫಾಲೋ ಮಾಡ್ಬೇಕಾಗಿರೋ ರೆಜಿಮೆನ್ಗೆ ರಜಸ್ವಲ ಚರ್ಯ ಅಂತ ಕರಿತೀವಿ. ಅದರಲ್ಲಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಇಲ್ಲ ರೆಜಿಮನ್ ಇರುತ್ತೆ. ಅದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಗೆ ಈ ಮೆನ್ಸ್ಟ್ರಲ್ ಸೈಕಲ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ತಡೆಗಟ್ಟಬಹುದು. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಪೇಷಂಟ್ಸ್ಗಳು ಇದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿರಲ್ಲ. ಇದು ಓಲ್ಡ್ ಜಮಾನದು ಅವರ ಥಾಟು ಅಂತ ಅಂದ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಈ ಒಂದು ಕರೆಂಟ್ ಸಿಚುವೇಶನ್ಗೆ ನೀವು ಕಂಪ್ಲೀಟ್ ಅದೇ ರೀತಿ ಫಾಲೋ ಮಾಡದೇ ಇರೋ ಸರ್ಟನ್ ರೂಲ್ಸು ಅಥವಾ ಸರ್ಟನ್ ರೆಜಿಮನ್ನ ಅಟ್ಲೀಸ್ಟ್ ನೀವು ಫಾಲೋ ಮಾಡ್ಕೊಂಡು ಬಂದರೆ, ನಾ ಹೇಳಿದಂತಹ ಅಷ್ಟೊಂದು ಸಿಂಪ್ಟಮ್ಸ್ ಅಲ್ಲಿ ಎಷ್ಟೋ ಸಿಂಪ್ಟಮ್ಸ್ ಅಲ್ಲೇ ರೆಡ್ಯೂಸ್ ಆಗಿಬಿಡುತ್ತೆ. ಸೊ ಯಾವುದು ಅಂತ ನೋಡೋಣ. ನಮ್ಮ ಆಚಾರ್ಯ ಸುಶ್ರುತರು ಸಾವಿರಾರು ವರ್ಷಗಳ ಹಿಂದೆನೆ ಶಾರೀರ ಸ್ಥಾನದ ಸೆಕೆಂಡ್ ಅಧ್ಯಾಯದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದಂಥ ಫಸ್ಟ್ ಡೇ ಇಂದನೇ ಬ್ರಹ್ಮಚರ್ಯವನ್ನ ಫಾಲೋ ಮಾಡಬೇಕು. ಯಾಕಂದ್ರೆ ಅಲ್ಲಿರುವಂಥ ಸ್ರಾವವನ್ನ ಅದು ಹೊರಗಾಗ್ತಿರೋ ಅಂತ ಕಾರಣದಿಂದ ಅದು ನ್ಯಾಚುರಲ್ ಆಗಿ ಬಯಾಲಜಿಕಲ್ ಡಿಟಾಕ್ಸಿಫಿಕೇಶನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ರೆಜಿಮೆಂಟ್ಸು, ಕೆಲವೊಂದು ರೂಲ್ಸನ್ನ ಫಾಲೋ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಅಂತಂದ್ರೆ ಬ್ರಹ್ಮಚರ್ಯವನ್ನ ನಾವು ಫಾಲೋ ಮಾಡಬೇಕು. ಮತ್ತೆ ನೀವು ನೋಡ್ಬೇಕು ಅಂತಂದ್ರೆ ಈ ಸ್ಕ್ರೀನ್ಸ್ ಇಂದ ದೂರ ಇರಿ ಅಂತ ಹೇಳಿದ್ದಾರೆ. ಅದು ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಲೈಕ್ ಫೋನ್ಸ್ ಆಗಿರ್ಲಿ, ಟಿವಿ ಆಗಿರ್ಲಿ, ಇಲ್ಲಾಂದ್ರೆ ಲ್ಯಾಪ್ಟಾಪ್ಸ್ ಆಗಿರ್ಲಿ, ಈ ತರ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಒಂದು ಡಿಸ್ಟ್ರಾಕ್ಷನ್ ಇವಾಗಿನ ಒಂದು ಕರೆಂಟ್ ಸಿಚುವೇಶನ್ ಏನಿದೆಯಲ್ಲ, ಅದರಿಂದ ನಾವು ಆದಷ್ಟು ದೂರ ಇರಬೇಕು ಅಂತ ಹೇಳಿದ್ದಾರೆ. ಇನ್ ದ ವೇ ಅವ್ರು ಏನ್ ಹೇಳಕ್ಕೆ ಇಷ್ಟಪಡ್ತಿರ್ಬೋದು ಅಂತಂದ್ರೆ, ಆದಷ್ಟು ನಾವು ಒಳ್ಳೆಯ ವಿಚಾರಗಳು, ಗುಡ್ ಹ್ಯಾಬಿಟ್ಸ್ನ, ಗುಡ್ ಥಾಟ್ಸ್ನ ಅಳವಡಿಸ್ಕೊಬೇಕು ಅಂತ. ಬಿಕಾಸ್ ನಾವು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟೆಂಟ್ಸ್ನ ನೋಡೋದ್ರಿಂದ ಡಿಫ್ರೆಂಟ್ ಎಮೋಷನ್ಸು ನಮ್ಮಲ್ಲಿ ಅರೈಸ್ ಆಗುತ್ತೆ. ಸೊ ಯಾವುದು ಒಳ್ಳೇದಲ್ಲ ಅಂಥ ವಿಷಯಗಳನ್ನು ನಾವು ಕೇಳೋದ್ರಿಂದ, ಫಾರ್ ಎಕ್ಸಾಂಪಲ್ ಆ್ಯಕ್ಷನ್ ಆಗಿರಲಿ, ಇಲ್ಲ ಅಂತಂದರೆ ಥ್ರಿಲ್ಲರು, ಹಾರರು, ಈ ಥರದ್ದು ನಾವು ಹೆಚ್ಚು ನೋಡೋದ್ರಿಂದ ಅಥವಾ ಕೇಳೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಯಾವಾಗ ಮೆಂಟಲ್ ಹೆಲ್ತು ನಮಗೆ ನಾರ್ಮಲಲ್ಲಿ ಇರೋದಿಲ್ವೋ ಆವಾಗ ನಮ್ಮ ಹಾರ್ಮೋನ್ಸು ಸಹ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಯಾವಾಗ ಹಾರ್ಮೋನ್ಸು ಕಂಟ್ರೋಲಲ್ಲಿ ಇರೋದಿಲ್ಲ ಅಂದಾಗ ನಿಮ್ಮ ಫ್ಲೋನು ಸಹ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ನಿಮ್ಮ ಮೆನ್ಸ್ಟ್ರಲ್ ಫ್ಲೋ ಕರೆಕ್ಟ್ ಆಗಬೇಕು ಅಂತಂದರೆ ನಾವು ಆದಷ್ಟು ಸ್ಕ್ರೀನಿಂದ ಡಿಸ್ಟ್ರಾಕ್ಷನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಮಾರ್ನಿಂಗ್ ಟೈಮಲ್ಲಿ ಮಲಗುವಂಥದ್ದನ್ನ ಅವಾಯ್ಡ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಆಫ್ಟರ್ನೂನ್ ಆಗಿದ ತಕ್ಷಣ ನಾವು ಊಟ ಮಾಡಿದ ತಕ್ಷಣ ಏನು ನ್ಯಾಪ್ ತೊಗೋತೀವಲ್ಲ ಅದಾಗಿರಲಿ, ಇನ್ನು ಮಾರ್ನಿಂಗ್ ಸಮಯದಲ್ಲಿ ತುಂಬ ಹೆಚ್ಚು ಟೈಮ್ವರೆಗೂ ಮಲ್ಕೊಳ್ಳೋದಾಗಿರಲಿ ಅವಾಯ್ಡ್ ಮಾಡಬೇಕು. ಹಾಗೇನೆ ರಾತ್ರಿಯಲ್ಲಿ ಜಾಗರಣೆ ಮಾಡಬಾರ್ದು. ಯಾಕಂದ್ರೆ ಮಾರ್ನಿಂಗ್ ಟೈಮಲ್ಲಿ ದಿವಾಸ್ವಪ್ನ ನಾವು ಮಾಡೋದ್ರಿಂದ ಕಫ ಬಾಡಿಯಲ್ಲಿ ವೃದ್ಧಿ ಆಗುತ್ತೆ. ಹಾಗೆ ನೈಟ್ ಮಲಗದೆ ಇರೋದ್ರಿಂದ ವಾತ ಹಾಗೂ ಪಿತ್ತ ಸಹ ವೃದ್ಧಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ತ್ರಿದೋಷನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ದೋಷವನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ 3 ದೋಷಗಳು ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಲ್ವಾ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಬೆಳಗಿನ ಸಮಯದಲ್ಲಿ ಮಲಗದೇನೆ ನೈಟಿನ ಸಮಯದಲ್ಲಿ ಚೆನ್ನಾಗಿ ನಾವು ಮಲ್ಕೊಳ್ಳುವಂಥದ್ದು, ಒಳ್ಳೆ ಗುಡ್ ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ನಮಗೆ ರೆಸ್ಟನ್ನು ಕೊಡುತ್ತೆ ಆ ಟೈಮಲ್ಲಿ. ಆದ್ದರಿಂದ ಆ ಒಂದು ನೈಟ್ ಸ್ಲೀಪ್ ಏನಿರುತ್ತಲ್ಲ ಅದು ಪ್ರಾಪರ್ ಆಗಿ ಮಾಡುವಂಥದ್ದು. ನೆಕ್ಸ್ಟ್ ರೂಲ್ಸ್ ಏನು ಹೇಳಿದ್ದಾರೆ ಅಂತಂದರೆ,
ನಮ್ಮ ಕಣ್ಣಿಗೆ ಅಂಜನ ಅಪ್ಲಿಕೇಶನ್ ಆಗಿರಲಿ, ಚಂದನಾದಿ ಲೇಪಗಳಾಗಿರಲಿ, ಹೊಸ ವಸ್ತ್ರಧಾರಣೆ ಆಗಿರಲಿ, ಎಲ್ಲ ಆರ್ನಮೆಂಟ್ಸ್ನ ನಾವು ಹಾಕೊಳ್ಳೋದಾಗಿರಲಿ, ಸ್ನಾನ ಮಾಡೋದಾಗಿರಲಿ, ಇದನ್ನು ಸಹ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಅದು ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಆಗ್ತಿರುವಂಥ ಸಂದರ್ಭದಲ್ಲಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಏನಂತಂದರೆ, ಇವಾಗ ನಾವು ಹೂವನ್ನು ಮುಡ್ಕೊತೀವಿ ಅಂತಂದರೆ ನಾರ್ಮಲ್ ಡೇಸ್ಗಿಂತನೂ ಆ ಟೈಮಲ್ಲಿ ನಾವು ಮುಡೋದ್ರಿಂದ ಅದು ಬೇಗ ಬಾಡೋಗುತ್ತೆ. ಸೊ ಅದೇ ರೀತಿ ನಾವು ಈ ಶೃಂಗಾರಗಳು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಆ ಟೈಮಲ್ಲಿ ಬೇರೆ ರೀತಿಯ ಸ್ಟ್ರೆಸ್ಗಳನ್ನ ನಾವು ಕೊಡಬಾರ್ದು. ನಾವು ಆದಷ್ಟು ನಾವು ಒಂದು ಏನು ಅಂತಂದರೆ ರೆಸ್ಟಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಅವರು ಹೇಳಿರ್ತಾರೆ. ಹಾಗೆ ಶ್ರಮವನ್ನು ಕೊಡಬಾರ್ದು, ವ್ಯಾಯಾಮಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಈಗಿನ ಒಂದು ಸ್ಯಾನಿಟರಿ ಪ್ಯಾಡ್ ಅಡ್ವರ್ಟೈಸ್ಮೆಂಟ್ ನೀವು ನೋಡಿದ್ರೆ ಅದನ್ನು ಯೂಸ್ ಮಾಡೋದ್ರಿಂದ ಈ ಹೆಣ್ಮಕ್ಳು ಚೆನ್ನಾಗಿ ನೆಗಿಬಹುದು, ಆಕ್ಟಿವಿಟೀಸ್ನ ಮಾಡ್ಬೋದು, ಭಾರಗಳನ್ನ ಹೊತ್ಬೋದು, ಹಾಗೇನೆ ಏನಂದರೆ ಜಿಮ್ಗಳಿಗೆ ಹೋಗ್ಬೋದು ಅಂತ ತೋರಿಸ್ತಾರೆ. ಬಟ್ ಆಯುರ್ವೇದ ಇದ್ರದ ಕಾಂಟ್ರಾಡಿಕ್ಟರಿ ಆಗಿ ಹೇಳುತ್ತೆ, ಅಂದರೆ ಆಪೋಸಿಟ್ ಆಗಿ ಹೇಳುತ್ತೆ. ಈ ಒಂದು ಸಂದರ್ಭದಲ್ಲಿ ಹೆಣ್ಣು ಮಗುವಿಗೆ ರೆಸ್ಟು ತುಂಬಾ ನೀಡು, ಇಷ್ಟು ಹೆವಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬಾರ್ದು ಅಂತ. ಯಾಕಂದರೆ ಬಾಡಿ ಆ ಟೈಮಲ್ಲಿ ಲೋ ಫೇಸಲ್ಲಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ನಾರ್ಮಲ್ ವರ್ಕ್ ಮಾಡೋಕ್ಕಿಂತನೂ ಆ ಟೈಮಲ್ಲಿ ವರ್ಕ್ ಮಾಡಿದಾಗ ಸ್ವಲ್ಪ ಬೇಗ ಸುಸ್ತಾಗುವಂಥದ್ದು, ಇರಿಟೇಷನ್ ಆಗುವುದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಸೊ ನಿಮ್ಮ ಬಾಡಿ ತನಗೆ ಕೇಳ್ತಾ ಇರುತ್ತೆ ನಿಮಗೆ ರೆಸ್ಟ್ ಬೇಕು ಅಂತ. ಅದ್ರ ಮೇಲೂ ನೀವು ಎಕ್ಸರ್ಷನ್ ಜಾಸ್ತಿ ಹಾಕಿದ್ರೆ ಬಾಡಿಗೆ ಅದು ಟಾಲರೇಟ್ ಮಾಡುವಂಥ ಕೆಪಾಸಿಟಿ ಇರಲ್ಲ. ಅದರಿಂದ ಅದು ಬೇರೆ ರೀತಿಯ ಒಂದು ಡಿಸೀಸಸ್ನ ಪ್ರೊಡ್ಯೂಸ್ ಮಾಡ್ತಾ ಬರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಇವಾಗ ನೀವು 10 to 20 years ಬ್ಯಾಕ್ ನೋಡಿದ್ರೆ ಆ ಟೈಮಲ್ಲಿ ಹೆಣ್ಣು ಮಗುಗೆ ರೆಸ್ಟ್ ಅಂತ ಕೊಡ್ತಾಯಿದ್ರು. ಅಂದರೆ ಬೇರೆ ಏನೋ ಮನೆಯ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಮಡಿ ಅನ್ನೋ ರೀತಿಯಲ್ಲಿ ಸಪ್ರೇಟಾಗಿ ಇರಿಸ್ತಾ ಇದ್ರು. ಅದು ಮೇ ಬಿ ಬಿಕಾಸ್ ಅವರಿಗೆ ರೆಸ್ಟ್ ಆಗಲಿ ಅಂತ. ಯಾಕಂದರೆ ಡೈಲಿ ರೊಟೀನ್ಸಲ್ಲಿ ಅವರು ತುಂಬ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಸೆಲ್ಫ್ ಕೇರ್ ಮಾಡ್ಕೊಳಕ್ಕಾಗಲ್ಲ, ರೆಸ್ಟ್ ಅನ್ನೋದು ಸಿಕ್ಕಿರಲ್ಲ. ಅಟ್ಲೀಸ್ಟ್ ಈ ಒಂದು ಸಂದರ್ಭದಲ್ಲಿ ಹೆವಿ ವರ್ಕ್ಸ್ ಏನು ಮಾಡದೇ ಇರಲಿ, ಆದಷ್ಟು ಅವರು ರೆಸ್ಟಲ್ಲಿ ಇರಲಿ ಅಂತ ಅದು ಒಂದು ಆ ಟೈಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಈಗಿನ ಕಾಲದಲ್ಲಿ ನಾವು ಆ ಥರ ಇರೋಕ್ಕೆ ಆಗಲ್ಲ. ಮೋಸ್ಟ್ ಆಫ್ ದ ಮನೇಲಿ ಒಬ್ಬೊಬ್ಬರೇ ಇರ್ತಾರೆ, ಅವರೇ ಕೆಲಸ ಮಾಡ್ಕೊಬೇಕಾಗಿ ಇರುವಂಥ ಸಂದರ್ಭಗಳಿರುತ್ತೆ. ಮತ್ತು ಹೆಣ್ಮಕ್ಳು ಹೊರಗಡೆನೂ ವರ್ಕ್ ಮಾಡ್ತಾ ಇರ್ತೀವಿ, ಸ್ಕ್ರೀನ್ ಮುಂದೆನೂ ಜಾಸ್ತಿ ಕೂತಿರ್ತೀವಿ. ನಮ್ಮ ರೊಟೀನ್ಸು ನಮ್ಮದು ನಡೀತಾ ಹೋಗ್ತಾ ಇರುತ್ತೆ. ಬಟ್ ನಮ್ಗೆ ಅಷ್ಟು ರೆಸ್ಟ್ ಅಂತ ನಾವು ಮಾಡಲಿಕ್ಕಾಗಲ್ಲ, ಐ ಅಗ್ರಿ. ಆದರೆ ಎಷ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಆ ಒಂದು ಸಂದರ್ಭದಲ್ಲಿ ಕಮ್ಮಿ ಮಾಡ್ಕೊಳ್ಳೋಕ್ಕಾಗುತ್ತೆ, ಸ್ಟ್ರೆಸ್ಸನ್ನು ಮಾಡ್ಕೊಳ್ದೇನೆ ನಾವು ಆದಷ್ಟು ಸ್ವಲ್ಪ ರೆಸ್ಟ್ ಪೀರಿಯಡಲ್ಲಿ ನಾವು ಇರೋಕ್ಕಾಗತ್ತೆ, ಅದನ್ನು ಅದು ಅಳವಡಿಸ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಒಂದು ಫಾಲೋ ಮಾಡೋದ್ರಿಂದ ನಮಗೆ ಈ ಗೈನಕ್ ರಿಲೇಟೆಡ್ ಸಮಸ್ಯೆಗಳು ಹೆಚ್ಚು ಕಂಡು ಬರಲ್ಲ. ಈಗ ಆ್ಯಸ್ ಎ ಡಾಕ್ಟರ್ ನಾನು ನನ್ನ ಒ ಪಿ ಡಿಯಲ್ಲಿ ನೋಡಬೇಕಾದ್ರೆ ಮೊದಲೆಲ್ಲ ಈ PCOD PCOS ಆಗಿರಲಿ, ಇಲ್ಲ ಅಂತಂದರೆ ಇನ್ಫರ್ಟಿಲಿಟಿ ಕೇಸಸ್ ಆಗಲಿ ತುಂಬ ಕಮ್ಮಿ ಇತ್ತು. ಆದರೆ ಇವಾಗಿನ ಒಂದು ಲೈಫ್ ಸ್ಟೈಲ್ಗೆ, ಇವಾಗಿನ ಒಂದು ಜನ್ರೇಷನ್ಗೆ ಇದು ತುಂಬ ಜಾಸ್ತಿ ಆಗ್ತಿದೆ. ಆ್ಯಂಡ್ ಈವನ್ ಏನಂದರೆ ಚಿಕ್ಕ ಮಕ್ಕಳಲ್ಲೇ ಯಾರಿಗೆ ಇವಾಗ ಜಸ್ಟ್ ಮೆನಾರ್ಕ್ ಸ್ಟಾರ್ಟ್ ಆಗಿರುತ್ತೆ, ಅವರಲ್ಲೇ ವಿತಿನ್ 2 to 3 years ತುಂಬ ಗೈನಕಾಲಜಿಕಲ್ ಇಶ್ಯೂಸು ಸ್ಟಾರ್ಟ್ ಆಗಿಬಿಡುತ್ತೆ. PCOD PCOS ಮೊದಲಿನೇ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೊ ಈ ಎಲ್ಲ ಸಮಸ್ಯೆಗಳು ಮೋಸ್ಟ್ಲಿ ಬಿಕಾಸ್ ಈ ರಜಸ್ವಲಚರ್ಯವನ್ನು ಕರೆಕ್ಟಾಗಿ ಫಾಲೋ ಮಾಡದೇ ಇರೋದು. ಅದರಿಂದ ತುಂಬ ಒಂದು ನಮ್ಮ ಮೆನ್ಸ್ಟ್ರಲ್ ಹೆಲ್ತ್ ಮೇಲೆ ಹ್ಯಾಂಪರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಎಲ್ಲನೂ ಫಾಲೋ ಮಾಡೋಕ್ಕಾಗದೆ ಹೋದ್ರೂ ಎಷ್ಟು ಮಟ್ಟಿಗೆ ನಿಮಗೆ ಈ ಒಂದು ಕರೆಂಟ್ ಸಿನಾರಿಯೋಲಿ ಫಾಲೋ ಮಾಡೋಕ್ಕಾಗುತ್ತೆ ಅಷ್ಟು ನೀವು ಮಾಡೋದು ಬೆಟರ್ ಅಂತ. ಈವನ್ ತುಂಬ ಜೋರಾಗಿ ನಗುವಂಥದ್ದು, ತುಂಬ ಲೌಡ್ ನಾಯ್ಸಸ್ನ ಕೇಳುವಂಥದ್ದು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಏಕೆಂದರೆ ಇವಾಗ ನಾವು ನೋಡಿದ್ರೆ ಎಲ್ಲರೂ ಹೆಡ್ಫೋನ್ಸ್ ಹಾಕ್ಕೊಂಡು ತುಂಬ ಲೌಡ್ ನಾಯ್ಸಸ್, ಏನು ಹಾಡು ಕೇಳೋದು, ಮೂವೀಸ್ ನೋಡೋದು, ಇದನ್ನೆಲ್ಲ ಮಾಡ್ತೀವಿ. ಎವ್ರಿ ಡೇ ನೀವು ಮಾಡ್ಬೋದಲ್ಲ ಮಂತಲ್ಲಿ ಅಟ್ಲೀಸ್ಟ್ ಒಂದು 3 days ಈ ಥರ ವಿಷಯಗಳನ್ನ ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ಗೈನಕ್ ಹೆಲ್ತು, ನಿಮ್ಮ ಮೆನ್ಸ್ಟ್ರಲ್ ಹೆಲ್ತು ಆರಾಮಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಮೇಯ್ನಾಗಿ ವಾತ ದೋಷ ವೃದ್ಧಿ ಆಗುತ್ತೆ. ಅದರಲ್ಲಿ ವಾತ ಅಂತ ನೋಡಬೇಕು ಅಂತಂದರೆ 5 types ಆಫ್ ವಾತ ಇರುತ್ತೆ. ಅದರಲ್ಲಿ ಒಂದು ವಾತ ಅಂದರೆ ಅಪಾನ ವಾತ. ಇದರ ಸ್ಥಾನ ಬಂದು ಅದೋ ನಾಭಿ, ಅಂದರೆ ನಾಭಿಯ ಕೆಳಗೆ. ಸೊ ಗರ್ಭಾಶಯ ಹಾಗೂ ಅದರ ಸುತ್ತಮುತ್ತದ ಆರ್ಗನ್ಸ್ ಎಲ್ಲನೂ ಈ ಅಪಾನ ವಾತ ಕಂಟ್ರೋಲ್ ಮಾಡುತ್ತೆ. ಮಲ, ಮೂತ್ರ ಹಾಗೂ ನಮ್ಮ ಮೆನ್ಸ್ಟ್ರಲ್ ಸ್ರಾವವನ್ನು ಸಹ ಇದು ಕಂಟ್ರೋಲ್ ಮಾಡುತ್ತೆ. ಯಾವಾಗ ಈ ಅಪಾನ ವಾತ ದೃಷ್ಟಿ ಆಗುತ್ತೋ ಆವಾಗ ಅಲ್ಲಿ ನಮಗೆ ಪೇಯ್ನ್ ಬರುವಂಥದ್ದು, ಫ್ಲೋ ಕರೆಕ್ಟಾಗಿ ಆಗದೆ ಇರುವಂಥದ್ದು, ಟೈಮಿಗೆ ಕರೆಕ್ಟಾಗಿ ಸೈಕಲ್ ಬರದೇ ಇರುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳು ಕಾಣಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಪಾನ ವಾತ ದೃಷ್ಟಿ ಆಗಬಾರ್ದು ಅಂತಂದರೆ ರೆಸ್ಟ್ ಅನ್ನೋದು
ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಚಾರ್ಯರು ಮತ್ತೊಂದು ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದ್ರೆ, ದರ್ಭ ಹಾಗೂ ಕುಶ ಇರುವಂತಹ ಚಾಪೆಯ ಮೇಲೆ ಮಲ್ಕೊಬೇಕು, ಬೆಡ್ ಮೇಲೆ ಮಲಗಬಾರ್ದು ಅಂತ. ಇವಾಗ ಅದು ಪಾಸಿಬಲ್ ಇಲ್ಲ, ಬಟ್ ಆ ಟೈಮಲ್ಲಿ ಎಂತಕ್ಕೆ ಅದು ಹೇಳಿರ್ಬೋದು ಅಂತಂದ್ರೆ, ಅದು ನಮ್ಮ ಒಂದು ಫ್ಲೋನ ಪ್ರಾಪರ್ ಆಗಿ ಇದು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಅದು ನಮ್ಮ ಒಂದು ಮೆನ್ಸ್ಟ್ರಲ್ ಹೆಲ್ತನ್ನು ಕಾಪಾಡೋಕ್ಕೆ ಆಸ್ ಅ ಮೆಡಿಕಲ್ ಪ್ಲಾಂಟ್, ಅದು ಮೆಡಿಸಿನಲ್ ಪ್ಲಾಂಟ್ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿರ್ತಾರೆ. ಬಟ್ ಆದಷ್ಟು ಅನ್ಈವನ್ ಬೆಡ್, ಅನ್ಕಂಫರ್ಟಬಲ್ ಬೆಡ್ಡಲ್ಲಿ ಮಲ್ಗೋಕ್ಕಿಂತ ನಿಮ್ಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ, ಯಾವ ಪೊಸಿಷನಲ್ಲಿ ನಿಮಗೆ ಬೆಟರ್ ಅನಿಸುತ್ತೆ ಆ ಥರ ನೀವು ಮಲ್ಕೊಬೋದು. ಇದೆಲ್ಲ ಮುಗ್ದಾದ್ಮೇಲೆ 3 days ಆದಮೇಲೆ 4th ಡೇ ತಲೆಯಿಂದ ಕೆಳಗೆ ಸ್ನಾನ ಮಾಡುವಂಥದ್ದು, ಮಾಡಿ ಹೊಸ ವಸ್ತ್ರಧಾರಣೆ ಮಾಡುವಂಥದ್ದು, ಅಲಂಕಾರ ಮಾಡ್ಕೊಳ್ಳುವಂಥದ್ದು, ಹಾಗೂ ಪೂಜಾ ಪುನಸ್ಕಾರದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ನಿಮ್ಗೇನಾದ್ರು ಮದುವೆ ಆಗಿದೆ, ನಿಮ್ಮ ಒಂದು ಹಸ್ಬೆಂಡ್ನ ಮುಖವನ್ನು ಫಸ್ಟು ನೋಡುವಂಥದ್ದು, ಇಲ್ಲಾಂದರೆ ಆಸ್ ಅ ಬ್ಲೆಸ್ಸಿಂಗ್ ರೂಪದಲ್ಲಿ ತಗೊಳ್ಳುವಂಥದ್ದು ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇದು ಒಂದಷ್ಟು ರಜಸ್ವಲಚರ್ಯದ ನಿಯಮಗಳಾಯಿತು. ನೀವು ಈ ಟೈಮಲ್ಲಿ ಅಫ್ಕೋರ್ಸ್ ರೈಸನ್ನು ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಅಂತಂದರೆ ಜೋಳದ ಹಿಟ್ಟನ್ನು ತಗೊಂಡು ನೀವು ಜೋಳದ ರೊಟ್ಟಿ ಆಗಿರಲಿ, ಇಲ್ಲ ದೋಸೆಯ ಫಾರ್ಮಲ್ಲಾಗಲಿ ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ಐಟಮ್ಸ್ಗಳನ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚರ್ಯವನ್ನು ಆದಷ್ಟು ಫಾಲೋ ಮಾಡುವಂಥ ಹೆಣ್ಣು ಮಗು ತುಂಬ ಮೆನ್ಸ್ಟ್ರಲ್ ಹೆಲ್ತಲ್ಲಿ ಹೆಲ್ತಿಯಾಗಿರ್ತಾರೆ. ಅದು ಅವರು ಸ್ವಾಸ್ಥ್ಯತೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅವರ ನೆಕ್ಸ್ಟ್ ಪೀಳಿಗೆಗೂ ಅದು ಜನ್ರೇಷನ್ಗೂ ಅದು ಪಾಸ್ ಆಗುತ್ತೆ. ನೆಕ್ಸ್ಟ್ ಏನು ಅವರ ಆಫ್ಸ್ಪ್ರಿಂಗ್ ಏನಾಗುತ್ತಲ್ಲ ಅದು ಸಹ ತುಂಬ ಹೆಲ್ತಿಯಾಗಿರುತ್ತೆ ಅಂತ. ಸೊ ನೀವು ಫಾಲೋ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಅದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ರಜಸ್ವಲಚರ್ಯದ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದೀನಿ. ಹೋಪ್ ದಿಸ್ ವಾಸ್ ಯೂಸ್ಫುಲ್. ನಾನು ಲಾಸ್ಟಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲನೂ ನಿಮಗೆ ಫಾಲೋ ಮಾಡೋಕ್ಕಾಗಲ್ಲ ಈ ಒಂದು ಕರೆಂಟ್ ನಮ್ಮ ಒಂದು ಜನ್ರೇಷನಲ್ಲಿ, ಬಟ್ ಆದಷ್ಟು ಫಾಲೋ ಮಾಡಿ. ಅಟ್ಲೀಸ್ಟ್ ಆ 3 ಡೇಸಿಗೆ ಸ್ವಲ್ಪನಾದರೂ ಫಾಲೋ ಮಾಡಿ. ರೆಸ್ಟ್ ಅನ್ನೋದನ್ನ ನೀವು ತುಂಬ ಇಂಪಾರ್ಟೆಂಟಾಗಿ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಎಕ್ಸಸೈಸು ಇದನ್ನೆಲ್ಲ ಮಾಡೋ ಬದಲು ನೀವು ಶಾಂತವಾಗಿ ಧ್ಯಾನವನ್ನು ಮಾಡ್ಬೋದು, ಒಳ್ಳೆಯ ವಿಚಾರಗಳನ್ನ ಕೇಳ್ಬೋದು, ಒಳ್ಳೆಯ ಹಾಡುಗಳನ್ನ ಕೇಳ್ಬೋದು. ಆದರೆ ನಾಯ್ಸನ್ನು ತುಂಬ ಹೈ ಮಾಡ್ಕೊಳ್ದೇನೆ ಲಿಮಿಟ್ಸಲ್ಲಿ ನೀವು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ಆಯುರ್ವೇದವನ್ನು ಅರಿಯೋಣ, ಆಯುರ್ವೇದವನ್ನು ಉಳಿಸಿ ಬೆಳೆಸೋಣ, ಮನೆ ಮನೆಯಲ್ಲೂ ಆಯುರ್ವೇದವನ್ನು ಅಳವಡಿಸಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಧನ್ವಂತರಿ.